ನಂದು ಇನ್ನೊಂದು ಕ್ವಶನ್ ಇದೆ. ಬಿಕಾಸ್ ನೀವಿಬ್ರು ದರ್ಶನ್ ಸರ್ ತುಂಬಾ ಕ್ಲೋಸ್ ಇರೋದ್ರಿಂದ ಸಿನಿಮಾ ಅವ್ರು ನೋಡ್ಬೋದಾ ಅಂತ? ಖಂಡಿತ ನೋಡ್ತಾರೆ ಸರ್. ನೋಡ್ತಾರೆ. ನೋಡ್ತಾರೆ. ಒಂದಿಷ್ಟು ನಾನು ಫಸ್ಟ್ ಇಂದಾನು ಹೇಳ್ಕೊಂಡ್ ಬಂದಿದ್ದೆ ಹ್ಮ್. ಮಾದೇವನ್ ಬಗ್ಗೆ. ಅವರು ಸಿನಿಮಾ ನಂದೆಲ್ಲ ಸಿನಿಮಾಸ್ ಎಲ್ಲ ಹ್ಮ್. ಗೊತ್ತಿದ್ದು, so ಖಂಡಿತ ನೋಡ್ತಾರೆ. ಬಿಕಾಸ್ ಯಾಕಂದ್ರೆ ನೀವು ಇಂದಿನ ಒಂದು ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ರಿ ತುಂಬಾ ಅವ್ರು ನಂಗೆ ಇನ್ಸ್ಪಿರೇಷನ್ ಅಂತ ಹೇಳಿ. ಸೊ ಮಾದೇವ ಅನ್ನೋದು ಬಿಕಾಸ್ ಮಾಸ್ ಅಂತಂದ್ರೆ ದರ್ಶನ್ ಸ್ಯಾಂಡಲ್ವುಡ್ ಅಲ್ಲಿ ಅವರೇ ನೆನಪಾಗುವಂತದ್ದು. ಸೊ ಆ ಒಂದು ಎಲಿಮೆಂಟ್ಸ್ ನ ಇಟ್ಕೊಂಡು ನೀವು ಮಾಡ್ತಿದ್ದಾಗ ಬಿಕಾಸ್ ನೋಡ್ತಾರ ಅಂತ? ಇಲ್ಲ, ಬಟ್ ಅಂದ್ರೆ ನೋಡ್ತಾರೆ. ಒನ್ ಮೋರ್ ಥಿಂಗ್, ಮಾಸ್ ಮಾದೇವ ಮಾಸ್ ಕಂಟೆಂಟ್ ಸೇರಲ್ಲ. ಇದು ಒಂದು ಫ್ಯಾಮಿಲಿ ಡ್ರಾಮಾ. ಓಕೆ. ಆಕ್ಷನ್ ಇರುತ್ತೆ. ಓಕೆ ಓಕೆ ಓಕೆ. ಸೊ ಮಾಸ್ ಅಂದಾಗ ಅದು ಟೋಟಲ್ ಜಾನರೇ ಬೇರೆ ಆಗುತ್ತೆ. ಸೊ ಇದು ಆಕ್ಷನ್ ಡ್ರಾಮಾ. ಸೊ ಡ್ರಾಮಾ ತುಂಬಾ ಇರುತ್ತೆ, ಅದ್ರ ಜೊತೆಗೆ ಆಕ್ಷನ್ ಇರುತ್ತೆ, ರೀಸನ್ಸ್ ಇರುತ್ತೆ ಆಕ್ಷನ್ಗೆ. ಸೊ ಅದು ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ಖಂಡಿತ ನೋಡ್ತಾರೆ ಸಿನಿಮಾ. ಅಂದ್ರೆ ಫೈಟ್ ಸೀಕ್ವೆನ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಆ ತರ ಕಾಣಿಸ್ಬೋದಾ? ಹಾ, ಫೈಟ್ ನಾನು ಅಂದ್ರೆ ರೀಸನ್ಸ್ ಇದೆ ಫೈಟ್ಗೆ. ಪ್ರತಿ ಒಂದನ್ನು ಡೈರೆಕ್ಟರ್ ಏನ್ ಮಾಡಿದರೆ, ಕೆಲವೆಲ್ಲ ನಾವು ಕನ್ವೆ ಮಾಡಕ್ಕೆ ಡೈಲಾಗ್ಸ್ ಹೋಗಿಲ್ಲ, ಸಾಂಗ್ಸ್ ಮೂಲಕ ಹೋಗಿದ್ದೀವಿ. ಚಿಕ್ಕ ಬಿಟ್ಟು ಸಾಂಗ್ಗಳು ಬರುತ್ತೆ. ಆಮೇಲೆ ಪ್ಯಾಥೋ ಪ್ರಜು ಅಂತ ಒಬ್ರು, ಹೌದು, ಅವರೇ ಬರ್ದು ಅವರೇ ಹಾಡಿದ್ದಾರೆ ಒಂದು ಸಾಂಗ್. ಚಿಕ್ಕ ಹುಡುಗ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅಂದ್ರೆ ಟೀಮ್ ಅಲ್ಲಿ ಎಲ್ಲ ಡಿಸ್ಕಷನ್ ಮಾಡ್ತಿರ್ಬೇಕಾರೆ ನಾನು ಖುದ್ದಾಗಿ ಹೇಳ್ತೀನಿ ಆ ಹುಡುಗನ್ಗೆ, ಇನ್ನೊಂಚೂರು ಫೀಲ್ ಮಾಡ್ಬಿಟ್ಟು ಹಾಡಿದು ನನಗೆ. ಬೆಳಗ್ಗೆಯಿಂದ ಹಾಡ್ತಿರು ಇದನ್ನ ಸಾಂಗು, ಹಾಡ್ ಮುಗಿಸ್ಬಿಡು, ಟೋಟಲ್ ಒಂದಿಷ್ಟು ಹಾಡ್ತಾನೆ ಇರು, ಸಂಜೆ ರೆಕಾರ್ಡಿಂಗ್ ಮಾಡಿದನ್ನ ಅಂತ. ಐ ವಾಂಟೆಡ್ ದಟ್ ಡ್ರೈ ವಾಯ್ಸ್, ಸ್ಟ್ರೇನ್ಡ್ ವಾಯ್ಸ್ ಬೇಕಾಗಿತ್ತು. ಬೆಳಗ್ಗೆಲ್ಲ ಫ್ರೆಶ್ ವಾಯ್ಸ್ ಬೇಡ ಅಂತೇಳಿ ಸಂಜೆ ಮೇಲೆ ಅವರು ಬೆಳಗ್ಗೆಯಿಂದ ಹಾಡಿ 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 ಆಮೇಲೆ ಒಂದು ಡ್ರೈ ವಾಯ್ಸ್ ಅಲ್ಲಿ ಹಾಡಿರೋದು. ಆ ಸಾಂಗ್ ಹಂಗೆ ಬೇಕಿತ್ತು ನನಗೆ. ಸೊ ಅದು 3 ಸೆಗ್ಮೆಂಟ್ ಅಲ್ಲಿ ಹಾಡಿರೋದು, 1, 2, 3. ಆ 3 ಜಾಯಿನ್ ಮಾಡಿ ತಗೊಂಡಿರೋದು ಆ ಸಾಂಗ್. ಸೊ ಆ ತರದ್ದು ಸಾಂಗ್ ಇನ್ನೊಂದು ಫ್ಲಾಶ್ ಬ್ಯಾಕ್ ಸಾಂಗ್ ಅಲ್ಲೇ ಕನ್ವೆ ಮಾಡಿರ್ತೀವಿ. ಈಗ ಮೊನ್ನೆ ಒಂದು ಸಾಂಗ್ ರಿಲೀಸ್ ಆಗಿತ್ತು ಮಾದಪ್ಪನ್ ಇದ್ರದ್ದು. ಸೊ ಆ ವಿಷಯ ಬಂದು ಇವರು ಅವ್ರ ಅಮ್ಮನಿಗೋಸ್ಕರ ಅಂತ ಒಂದು ಇದು ಬರುತ್ತೆ, ಅದನ್ನು ಸಾಂಗ್ ಅಲ್ಲೇ ಕನ್ವೆ ಮಾಡಿರೋದು. ಸೊ ಈ ತರದ್ದು ಸಾಂಗ್ ಹೋಗ್ತಾ ಇರುತ್ತೆ. ಫೈಟ್ಸ್ ಏನು ಕಮ್ಮಿನೇ ಇದೆ ಅಂದ್ರೆ ಆಕ್ಷನ್ ಲವರ್ಸ್ ಅದು ಖಂಡಿತ ಸಿನಿಮಾ ಆಕ್ಷನ್ ಅಲ್ಲಿ ಹೋಗ್ತಿರುತ್ತೆ. ಬಟ್ ಮಾಸ್ ಅಂದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದ್ 4 ನಿಮಿಷ ಫೈಟು, ಬರೀ ಆ ಫೈಟು ಹೀರೋ ಫೈಟ್ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಫೈಟ್ ಇಟ್ಟಿಲ್ಲ. ಅಂಡ್ ನಾನು ಆತರ ಮಾಡಿಲ್ಲ. ಇಡೀ ಸಿನಿಮಾ ಮಾದೇವನಾಗೆ ಫೈಟ್ ಮಾಡಿ ಮಾದೇವನಾಗೆ ಆಕ್ಟ್ ಮಾಡಿರೋದು ನಾನು. ಸೊ ಥ್ರೂಔಟ್ ಆಗಿ ಇಟ್ ಇಸ್ ಅ ಫ್ಯಾಮಿಲಿ ಡ್ರಾಮಾ ಸಿನಿಮಾ. ನೀವು ಡೈರೆಕ್ಟರ್ ಬಂದ್ ಕತೆ ಹೇಳಿದಾಗ ನಮ್ಮ ವೈಫ್ ತುಂಬಾ ಇಷ್ಟಪಟ್ಟಿದ್ರು ಅಂತ ಹೇಳಿದ್ರಿ. ನಿಶಾ ಅವರು, ನಿಮ್ಮ ವೈಫ್, ಸೊ ಸಿನಿಮಾ ನೋಡಿದ್ರ ಅವರು ಏನ್ ಹೇಳಿದ್ರು ನಿಮ್ಗೆ? ನೋಡಿದ್ರು ಅಂದ್ರೆ ಮೊನ್ನೆ ನೋಡಿದ್ದು ಒಂದ್ ವರ್ಷನ್ ಇವರೆಲ್ಲ, ಅದ್ರ ಬಿಫೋರ್ ಇನ್ನೊಂದು ವರ್ಷನ್ ಇತ್ತು, ಸೆನ್ಸರ್ ವರ್ಷನ್ ಅಂತ ಒಂದು ಏನು ಔಟ್ ತೆಗಿತೀವಿ. ಅದ್ರದ್ದು ಹೆಂಗೆ ಅಂದ್ರೆ ಒಂದು 30% ಆಫ್ ಸಿನಿಮಾ ಅದು ಇನ್ನೂ ಫಿನಿಶ್ ಆಗಿರಲ್ಲ. ಅಂದ್ರೆ ಇನ್ನು ಸಣ್ಣ ಪುಟ್ಟ ಕರೆಕ್ಷನ್ಸ್, CG ವರ್ಕ್ಸ್ ಇದೆಲ್ಲ ಇರುತ್ತೆ. ಅದ್ರ ಟೈಮ್ ತಗೊಳುತ್ತೆ. ನಮ್ಗೆ ಲಂಡನ್ ನಲ್ಲೂ CG ಕೆಲಸ ಆಗಿದೆ ಈ ಸಿನಿಮಾದು. ಟ್ರೈನ್ದು ಕೆಲವೆಲ್ಲ ಲಂಡನ್ಗೂ ಔಟ್ಸೋರ್ಸ್ ಕೊಟ್ಟು ಮಾಡಿಸಿರೋದು, ಹೈದರಾಬಾದ್ಗೂ ಔಟ್ಸೋರ್ಸ್. ಸೊ ಅದೆಲ್ಲ ಬರ್ಬೇಕಾಗಿತ್ತು. ಕಲರ್ ಎಲ್ಲ ಇನ್ನೂ ರೆಡಿ ಇತ್ತು. ನೋಡ್ಕೊಂಡ್ಬಂದ್ರು, ಹೋಗಿದ್ರು, ನೋಡಿದ್ರು. ನಾನು ಫೋನಲ್ಲಿ ಕೇಳಿದ್ರೆ ಬರ್ತೀನಿ ಡೈರೆಕ್ಟ್ ಆಗಿ ಅಂದ್ರು. ಮನೆಗೆ ಬಂದು ಏನು ಮಾಡಿಲ್ಲ, ಸುಮ್ಮನೆ ಹಿಂಗ್ ಒಂದ್ಸಲ ದೃಷ್ಟಿ ತೆಗೆದ್ಬಿಟ್ಟು ತಪ್ಕೊಂಡು ಮಿನಿಮಮ್ ಒಂದು 5ರಿಂದ 8 ನಿಮಿಷ ಹತ್ರು ಸಿನಿಮಾ. ನಂಗೆ ತುಂಬಾ ಎದೆ ಭಾರ ಆಗ್ಬಿಡ್ತು. ಲಾಸ್ಟ್ ಐ ಹ್ಯಾಡ್ ದಟ್ ಫೀಲ್. ನಾನು ಅಲ್ಲೇ ಹೇಳ್ಬಿಟ್ರೆ ಆ ಫೀಲ್ ಹೋಗುತ್ತೆ, ನಾನು ಎದುರುಗಡೆ ಹೇಳ್ಬೇಕು ನಿಮ್ಮನ್ನ, ನಂಗೆ ಆ ಫೀಲ್ ಹಂಗೆ ಇರ್ಲಿ. ಇವತ್ತಿಗೂ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ನೋಡೋದಾಗ್ಲೂ, ಮೊನ್ನೆ ಎಲ್ಲ ಟೋಟಲ್ ಟೀಮು, ನಾನು ಸಪ್ರೇಟ್ ಆಗಿ ಕೂತಿದ್ದೆ. ನಾವು ಎಲ್ಲ ಟೆಕ್ನಿಕಲ್ ಕೂತಿರ್ತೀವಿ, ಏನೇನ್ ಮಿಸ್ಟೇಕ್ಸ್ ಇದೆ, ಏನ್ ಕಂಡಿಡಿಯೋಣ ಅಂತ ಒಂದು ಟೆಕ್ನಿಕಲ್. ಎದ್ದು ಹಿಂಗ್ ನೋಡ್ತಿದ್ದೀನಿ, ಮತ್ತೆ ನೋಡಿದ್ರೆ ಸಿನಿಮಾ ಮುಗ್ದಿದೆ, ಕಣ್ಣೀರ್ ಒರ್ಸ್ಕೊಂಡು ಹಿಂಗ್ ಕೂತವ್ರೆ. ನೋಡಿದ್ರೆ ಅಳ್ತಾನೆ ಇರ್ತಾರೆ ನೋಡಮ್ಮ. ಸಿನಿಮಾ ನೋಡಿದಾಗೆಲ್ಲ ಅಷ್ಟು ಕನೆಕ್ಟೆಡ್, ಇನ್ಕ್ಲೂಡಿಂಗ್ ಇದು ಶೂಟಿಂಗ್ ಬಂದಾಗ್ಲೂ ಅಷ್ಟೇ, ಸಾರ್ ಫೈಟ್ ಸೀಕ್ವೆನ್ಸ್ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸೀಕ್ವೆನ್ಸ್. ಅಲ್ಲೂ ಕುಂತಿದ್ದೀನಿ ಮಾನಿಟರ್ ಮುಂದೆ ಅಳ್ತಿದ್ರು. ನಾನು ಫಸ್ಟ್ ಟೈಮ್ ಹೇಳಿದ್ದು, ಫಸ್ಟ್ ಟೈಮ್ ಒಬ್ರು ಹತ್ರ ನಂಗೆ ಖುಷಿ ಆಗ್ತಾ ಇದೆ, ಅದೇ ಬೇಕಿತ್ತು ಅವ್ರಿಗೆ, ಹತ್ರ ಖುಷಿ ಆಗ್ತದೆ. ಬಿಕಾಸ್ ಅದು ಅಳೋದಕ್ಕೆ ರೀಸನ್ ಏನು, ಅದು ಮೇನ್ ಇಂಪಾರ್ಟೆಂಟ್. ಸಾರ್ ಇಷ್ಟು ಚೆನ್ನಾಗಿ ಮಾಡ್ತಿದಾರೆ ಅಂದ್ರೆ ಅವ್ರು ನೋಡೋದು ಲವ್, ಅದು ಸಖತ್ ಇದಿತ್ತು. ಅವ್ರು ಒಂದೇ ಹೇಳಿದ್ರು, ಒಂದ್ ಸೆಕೆಂಡ್ನು ವಿನೋದ್ ಪ್ರಭಾಕರ್ ಆಗೆ ಕಾಣಿಸಿಲ್ಲ, ಮಾದೇವನಾಗೆ ಕಾಣಿಸ್ದೆ ಇಡೀ ಸಿನಿಮಾ. ಒಂದು ಸೆಕೆಂಡ್, ಇನ್ಕ್ಲೂಡಿಂಗ್ ಫೈಟ್ ಆಗ್ಲಿ, ಲುಕ್ಸ್ ಆಗ್ಲಿ, ಅಥವಾ ಯಾವ್ದ್ರಲ್ಲೂ ನನ್ಗೆ ವಿನೋದ್ ಪ್ರಭಾಕರ್ ಕಾಣಿಸೇ ಇಲ್ಲ ಅಲ್ಲಿ. ನಿಮ್ಗೇನ್ ಫೀಲ್ ಆಯ್ತು? ಸೇಮ್ ಥಿಂಗ್. ಸೊ ಐ ಲಿವ್ ದಟ್. ನಾನು ನೋಡಿದ್ದೀನಲ್ಲ ಅವ್ರಿಗೆ, ಇವನ್ ಆನ್ ದ ಸೆಟ್ ನಾನು ಹೇಳ್ದಾಗ ಹಿ ಇಸ್ ಲಿವ್ ದ ಕ್ಯಾರೆಕ್ಟರ್. ಅವ್ರು ಹೇಳ್ದಾಗ ಆ ಕ್ಯಾರೆಕ್ಟರ್ ಒಳಗಡೆನೆ ಇದ್ರು ಅವರು. ನಾನು ಹೇಳ್ದೆ ಅಲ್ಲ, ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಅಂತ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನು ಅಷ್ಟೇ ಮಾತಾಡ್ತಿರ್ಲಿಲ್ಲ, ನಥಿಂಗ್. ಸೊ ಐ ಥಿಂಕ್ ಅದು ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ. ನೀವು ಸಿನಿಮಾ ನೋಡ್ತಿರುವಾಗ ಜನರಲ್ ಆಡಿಯನ್ಸ್ ಆಗಿ ಆ ಮಾದೇವ ಜೊತೆ
ಟ್ರಾವೆಲ್ ನೀವು ಮಾಡ್ತಿರ್ತೀರಾ, ಕರೆಕ್ಟ್. ಯು ವಿಲ್ ಬಿ ಟ್ರಾವೆಲಿಂಗ್ ವಿತ್ ದಿಸ್ ಕ್ಯಾರೆಕ್ಟರ್ ಮಾದೇವ. ಅವ್ನ ಲೈಫಲ್ಲಿ ಏನಾದ್ರೂ ಅಯ್ಯೋ ಅನ್ಸುತ್ತೆ, ಮತ್ತೆ ಏನೋ ಆಗುತ್ತೆ, ಓ ವೆರಿ ಗುಡ್ ಅಂತ ಅನ್ಸುತ್ತೆ. ಸೊ ಯು ಟ್ರಾವೆಲ್ ವಿತ್ ದ ಕ್ಯಾರೆಕ್ಟರ್ ಥ್ರೂ ಆಫ್ ದ ಸಿನಿಮಾ. 100% ಕರೆಕ್ಟ್ ಅವರು. ಅಂದ್ರೆ ಒಂದಿಷ್ಟು 3 ಶೇಡ್ ಇದೆ: ಮೃಗ, ಮನುಷ್ಯ, ರಾಕ್ಷಸ. ಈ 3ರಲ್ಲೂ ಕನೆಕ್ಟ್ ಆಗ್ತೀರಾ ಆಡಿಯನ್ಸ್. ಫಸ್ಟ್ ಮೃಗ ಬಂದಾಗ ಯಪ್ಪ ಅಯ್ಯೋ ಹಿಂಗಿದಾನೆ ಇವನು, ಅಯ್ಯೋ ಹಿಂಗ್ ಮಾಡ್ತಿದ್ದಾನೆ, ಅದು ಆ ಮನುಷ್ಯನಾಗಿ ಪರಿವರ್ತನೆ ತಗೊಂಡು ಹಂಗ್ ಬರ್ತಿರ್ಬೇಕಾರೆ ಆ ಸ್ಮೈಲು, ಕೆಲವು ಕಡೆ ಎಲ್ಲ ನಾನು ಅವರು ಸ್ಮೈಲು ಇದೆಲ್ಲ ಮಾಡ್ಬೇಕಾರೆ ನಾರ್ಮಲ್ ಆಗಿ ಆ ಸ್ಕ್ರೀನ್ ಇಂದ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ನಾರ್ಮಲ್ ಆಗಿ ಆಡಿಯನ್ಸ್ ಸ್ಮೈಲ್ ಮಾಡ್ತಿದ್ದಾನಲ್ಲ, ಕನೆಕ್ಟ್ ಆಗ್ತಾ ಇರುತ್ತೆ. ಅವ್ನು ಮತ್ತೆ ರಾಕ್ಷಸನ ಆಗ್ತಾನೆ ಗೊತ್ತಾ. ರಾಕ್ಷಸನಾದಾಗ ಇವ್ರು ಹೊಡಿಬೇಕು 100%, ಮಗನ್ ಹೊಡೆದಾಕೋ ಇರ್ಲಿ ಅಂತ ಅದು ಕೆಲವೆಲ್ಲ ಇದೆ ಅಲ್ಲಿ. ಸೊ ಯು ರಿಯಲಿ ಗೆಟ್ ಕನೆಕ್ಟೆಡ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.